ಅಣ್ಣಾಮಲೈ ಹಳೆ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಐಪಿಎಸ್ ಅಧಿಕಾರಿಯಾಗಿದ್ದ ಭಾಗ ಭಾಷಣ ಮಾಡ್ತಾ ಇದ್ದಂತಹ ಆ ಒಂದು ವಿಡಿಯೋ ಈಗ ಟ್ರೆಂಡ್ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದಂತಹ ಅಣ್ಣಾಮಲೈ ಟಿಪ್ಪುವನ್ನ ಹಾಡಿ ಹೊಗಳಿದ್ದನ್ನ ಮಾಜಿ ಐಪಿಎಸ್ ಅಧಿಕಾರಿ ಆಗ ಹಾಡಿ ಹೊಗಳಿದ್ರು. ಆ ಒಂದು ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಕರ್ನಾಟಕ ದೇವಸ್ಥಾನಗಳನ್ನ ರಕ್ಷಿಸಿದ್ದು ಟಿಪ್ಪು ಸುಲ್ತಾನ್. ದೇಗುಲ ಮತ್ತು ಮಠಗಳಿಗೆ ಟಿಪ್ಪು ಸುಲ್ತಾನ್ ಗೌರವಿಸ್ತಾ ಇದ್ರು. ಜಾತ್ಯತೀತ ಸುಲ್ತಾನ್ ಆಗಿದ್ರು ಟಿಪ್ಪು ಸುಲ್ತಾನ್ ಎನ್ನುವಂತಹ ಮಾತುಗಳನ್ನ ಆಡಿದ್ರು. ಆ ಒಂದು ವಿಡಿಯೋದಲ್ಲಿ ಆ ಒಂದು ಭಾಷಣ ಈಗ ಫುಲ್ ವೈರಲ್ ಆಗ್ತಾ ಇದೆ. ಅಣ್ಣಾಮಲೈ ಹಳೆ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಸಮಯದಲ್ಲಿ ಈ ಒಂದು ಭಾಷಣವನ್ನ ಮಾಡಿದ್ರು. ಆ ಒಂದು ಭಾಷಣ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದಂತಹ ಅಣ್ಣಾಮಲೈ ಅವರು ಟಿಪ್ಪು ಅನ್ನ ಹಾಡಿ ಹೊಗಳಿದ್ರು. ಮಾಜಿ ಐಪಿಎಸ್ ಅಧಿಕಾರಿ. ಕರ್ನಾಟಕ ದೇವಸ್ಥಾನಗಳನ್ನ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ದೇಗುಲ ಹಂಗೆ ಮಠಗಳಿಗೆ ಟಿಪ್ಪು ಸುಲ್ತಾನ್ ತುಂಬಾ ಗೌರವವನ್ನ ಕೊಡ್ತಾ ಇದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಟಿಪ್ಪು ಸುಲ್ತಾನ್ ಅವರ ಅದೇ ಭಾಷಣದಲ್ಲಿ ಅವರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹಾಡಿ ಹೋಗಲಿದ್ರು ಅಣ್ಣಾಮಲೈ ಅವರು. ಅಣ್ಣಾಮಲೈ ಅವರ ಈ ಒಂದು ಭಾಷಣವನ್ನ ನೀವು ನೋಡ್ತಾ ಇದ್ದೀರಾ. ಜಾತ್ಯತೀತ ಸುಲ್ತಾನ್ ಆಗಿದ್ದಂತಹ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹಾಡಿ ಹೋಗಲಿದ್ದಾರೆ. ಎಸ್, ಶೃಂಗೇರಿ ಮತ್ತು ಕೊಲ್ಲೂರು ದೇವಸ್ಥಾನಗಳನ್ನ ರಕ್ಷಿಸಿದ್ದಾರೆ. ದೇವಸ್ಥಾನಗಳಿಗೆ ಸಾಕಷ್ಟು ಅನುದಾನವನ್ನ ನೀಡಿದ್ದಾರೆ. ದೇಗುಲಗಳ ಜೀರ್ಣೋದ್ಧಾರಗಳನ್ನ ಸಹ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಟಿಪ್ಪು ಕುರಿತಂತೆ ಮಾಜಿ ಸಿಂಘಂ ಮಾತನಾಡಿದಂತಹ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಕರ್ನಾಟಕದ ಖಡಕ್ ಐಪಿಎಸ್ ಆಗಿದ್ದಂತಹ ಅಣ್ಣಾಮಲೈ ಅವರು. ಎಸ್, ಹೌದು, ಅವರ ಆ ಒಂದು ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ ಬಗ್ಗೆ ಪದೇ ಪದೇ ಚರ್ಚೆಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ವಿಚಾರವನ್ನ ಹಿಡಿದು ಸಾಕಷ್ಟು ಚರ್ಚೆಯನ್ನ ಮಾಡ್ತಾನೆ ಇರ್ತಾರೆ. ಟಿಪ್ಪು ಸುಲ್ತಾನ್ ವಿಚಾರ ಅವಾಗವಾಗ ಸದನ ಮಾಡ್ತಾ ಇರುತ್ತೆ. ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಕರ್ನಾಟಕ ಮಾತ್ರ ಅಲ್ಲದೆ ಕೇಂದ್ರ ಬಿಜೆಪಿ ನಾಯಕರಿಗೂ ಟಿಪ್ಪು ಸುಲ್ತಾನ್ ವಿಚಾರ ದೊಡ್ಡ ಅಸ್ತ್ರವಾಗಿರುತ್ತೆ. ಆದರೆ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಈಗಿನ ಬಿಜೆಪಿ ನಾಯಕರಾಗಿರುವಂತಹ ಕೆ ಅಣ್ಣಾಮಲೈ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದ್ರು ಅಂತಂದ್ರೆ ಆ ಒಂದು ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಕೆ ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಾಗ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವೇಳೆಯಲ್ಲಿ ಸಾಕಷ್ಟು ದೊಡ್ಡ ಹೆಸರನ್ನ ಮಾಡಿದ್ದವರು. ಅದರಲ್ಲೂ ಕೂಡ ಸಿಂಘಂ ಅಂತ ಹೇಳಿ ಬಿರುದನ್ನ ಕೂಡ ಪಡೆದಿದ್ರು. ರಾಷ್ಟ್ರ ಮಟ್ಟದಲ್ಲಿ ಕೆ ಅಣ್ಣಾಮಲೈ ಅವರು ಮಿಂಚಿದ್ದಾರೆ. ಯಾವುದೇ ಪಕ್ಷದ ಸರ್ಕಾರವೇ ಇದ್ರೂ ಕೂಡ ಅಣ್ಣಾಮಲೈ ಅವರು ಕೆಲಸದ ವಿಚಾರದಲ್ಲಿ ರಾಜಿ ಆಗ್ತಾನೆ ಇರಲಿಲ್ಲ. ಬಿಜೆಪಿ ಹಂಗೆ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಹಂಗೆ ಮುಖಂಡರುಗಳು ಕೂಡ ಬೆವರು ಇಳಿತಿದ್ರು ಇವ್ರನ್ನ ನೋಡಿ. ಕೆ ಅಣ್ಣಾಮಲೈ ಅವರ ಕೆಲಸಕ್ಕೆ ಸರ್ಕಾರ ಕೂಡ ಗುಡ್ ಅಂತ ಹೇಳ್ತಾ ಇತ್ತು. ಅಲ್ಲದೆ ಕೋಮು ಸಂಘರ್ಷವನ್ನ ನಡೆದು ರಕ್ತಪಾತವೇ ಆಗ್ತಿದ್ದಂತಹ ಜಿಲ್ಲೆಗಳಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಿದ್ದಂತಹ ಅಣ್ಣಾಮಲೈ ಅವರು ಈ ಒಂದು ಕೆಲಸ ಈಗಲೂ ಕೂಡ ಜನರು ನೆನಪು ಮಾಡ್ಕೊಳ್ತಾರೆ. ಕೆ ಅಣ್ಣಾಮಲೈ ಅವರು ಹಿಂದೆ ಪೊಲೀಸ್ ಅಧಿಕಾರದಲ್ಲಿದ್ದಾಗ ಆ ಒಂದು ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಅವರು ಹಿಂಗೆಲ್ಲ ಕರ್ನಾಟಕದ ದೇಗುಲ ಹಂಗೆ ಮಠಗಳಿಗೆ ಗೌರವವನ್ನ ನೀಡ್ತಾ ಇದ್ರು ಎನ್ನುವಂತಹ ಇದರ ಬಗ್ಗೆ ಮಾತನಾಡಿದ್ರು. ಅಲ್ಲದೆ ಟಿಪ್ಪು ಸುಲ್ತಾನ್ ಹಿಂದೂ ದೇವಾಲಯಗಳಿಗೆ ಇಷ್ಟೆಲ್ಲ ರಕ್ಷಣೆಯನ್ನ ನೀಡ್ತಾ ಇದ್ದು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪನೆ ಮಾಡಿದ್ರು. ಅಣ್ಣಾಮಲೈ ಬಿಜೆಪಿ ಸೇರುವ ಮೊದಲು ಅಂದ್ರೆ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಸುಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದ್ದಂತಹ ಭಾಷಣ ಇದೀಗ ಫುಲ್ ವೈರಲ್ ಆಗ್ತಾ ಇದೆ. ಕಾರ್ಯಕ್ರಮ ಒಂದರಲ್ಲಿ ಅಣ್ಣಾಮಲೈ ಅವರು ಈ ಹಿಂದೆ ಮಾತನಾಡಿದ್ರು. ಆ ಒಂದು ಮಾತುಗಳನ್ನ ಟಿಪ್ಪು ಸುಲ್ತಾನ್ ಅವರು ಯಾವ ರೀತಿ ಜಾತ್ಯತೀತವಾದಿಯಾಗಿದ್ರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ರು ಆ ಒಂದು ಭಾಷಣದಲ್ಲಿ. ಅಲ್ಲದೆ ಇದೇ ರೀತಿ ಶೃಂಗೇರಿ ದೇಗುಲ ಹಾಗೂ ಕೊಲ್ಲೂರು ದೇವಾಲಯದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ಟಿಪ್ಪು ಸುಲ್ತಾನ್ ಆಗ ಮಾಡಿದಂತಹ ಸಹಾಯದ ಬಗ್ಗೆ ಕೂಡ ಮಾತನಾಡಿದ್ರು. ಆ ಒಂದು ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇತ್ತು. ಸೆಕ್ಯುಲರ್ ಆಗಿದ್ದಂತಹ ಕೆ ಅಣ್ಣಾಮಲೈ ಅವರು ದಿಢೀರ್ ಬದಲಾವಣೆ ಆಗ್ಬಿಟ್ರ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಎಸ್, ಅಣ್ಣಾಮಲೈ ಅವರ ಹಳೆ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಆ ಒಂದು ವಿಡಿಯೋ ಯಾವುದು ಇಲ್ಲಿದೆ ನೋಡಿ. ಶೃಂಗೇರಿಗೆ ಹೋಗಿದ್ದೀರಾ?
ಅಲ್ಲಿ ನವರಾತ್ರಿ ಟೈಮ್ನಲ್ಲಿ ಒಂದು ಇತ್ತೀಚೆಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಜಯಂತಿ ನಿನ್ನೆ ಮೊನ್ನೆ ಇತ್ತು. ಬಹಳ ಒಂದು ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪೇಪರ್ ನಲ್ಲಿ ತುಂಬಾ ಡಿಸ್ಕಷನ್ ಆಗಿತ್ತು. ಇದು ಯಾಕೆ ಈ ಮಾತು ತಮ್ಮ ಕೇಳ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಶೃಂಗೇರಿ ಮಠದಲ್ಲಿ ಒಂದು ಸಾರಿ ನಮ್ಮ ಟಿಪ್ಪು ಆರ್ಮಿ ಅವರು ಏನು ಸೇನಾಪತಿ ಪಡೆ ಸಿಪಾಯಿ ಪಡೆ ಇದೆ ಅವ್ರು ಹೋಗಿ ಒಂದು ಸಣ್ಣ ಒಂದು ಅಟ್ಯಾಕ್ ಮಾಡ್ತಾರೆ ಶೃಂಗೇರಿ ಮಠದಲ್ಲಿ, ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ. ಆ ದಿನ ಶೃಂಗೇರಿ ಗುರುಗಳು ಅವ್ರಿಗೂ ಏನ್ ಸೀತೆ ಸ್ವಾಮಿ ಇದ್ದಾರೆ ಬಹಳ ಅವ್ರಿಗೂ ಬೇಜಾರಾಗಿತ್ತು. ಅವರೊಂದು ಮೆಸೇಜ್ ಕಳಿಸ್ತಾರೆ ಟಿಪ್ಪು ಸುಲ್ತಾನ್, ನೀವು ಬಂದು ನಮ್ಮ ಮಠಕ್ಕೆ ಅಟ್ಯಾಕ್ ಮಾಡಿದಿರಲ್ವಾ, ಏನದು ತಪ್ಪಲ್ವಾ ಇದು. ಟಿಪ್ಪು ಸುಲ್ತಾನ್ ಹೇಳ್ತಾರೆ, ದಯವಿಟ್ಟು ಸಮಜಿಸ್ಬೇಕು, ಅದು ನಮ್ಮ ಗ್ರೂಪ್ ನಲ್ಲಿ ಯಾರೋ ಒಂದು ಮನುಷ್ಯ ವಿತೌಟ್ ಫಾಲೋಯಿಂಗ್ ಆರ್ಡರ್ಸ್ ಅವು ಬಂದು ಒಂದು ಮಾಡಿಬಿಟ್ಟಿದ್ದಾನೆ. ನಾನೇ ಪರ್ಸನಲಿ ಬಂದು ತಮಗೆ ಭೇಟಿ ಮಾಡಿ ನಿಮ್ಮಲ್ಲಿ ನಾನು ಸಮೀಕ್ಷೆ ಹೇಳ್ತೇನೆ. ಇಟ್ಸ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಟಿಪ್ಪು ಸುಲ್ತಾನ್ ನೋಡಿ ಬರ್ತಾರೆ, ಸ್ವಾಮೀಜಿಗೆ ಭೇಟಿ ಮಾಡ್ತಾರೆ, 240 ವಿಲೇಜಸ್ ಕೊಡ್ತಾರೆ ಶೃಂಗೇರಿ ಟೆಂಪಲ್. ನಾನು ಮಾಡಿದ ತಪ್ಪಕ್ಕೂ ನಮ್ಮ ಆರ್ಮಿ ಮಾಡಿದ ತಪ್ಪಕ್ಕೂ ಇಷ್ಟು ವಿಲೇಜ್ ನಾನು ಟೆಂಪಲ್ ಕೊಡ್ತಾ ಇದ್ದೀನಿ. ಈ ವಿಲೇಜ್ ಏನೇನು ಇನ್ಕಮ್ ಬರ್ತದೆ ತಾವು ದಯವಿಟ್ಟು ಟೆಂಪಲ್ ತಾವು ಇಟ್ಕೊಳ್ಳಿ. ಅದು ಮಾತ್ರ ಅಲ್ಲ, ಇವತ್ತು ಕೂಡ ತಾವು ಶೃಂಗೇರಿಗೆ ಹೋಗಿದ್ದೀರಲ್ಲ, ಅಲ್ಲಿ ನವರಾತ್ರಿ ಟೈಮ್ನಲ್ಲಿ ಒಂದು ಕ್ರೀಡಾ ಪೂಜೆ ಮಾಡ್ತಾರೆ. ಅಂದ್ರೆ ಕ್ರೀಡಾ ಹೆಸರೇ ಟಿಪ್ಪು ಕ್ರೀಡಾ. ಆ ದಿನ ಟಿಪ್ಪು ಸುಲ್ತಾನ್ ಒಂದು ದೊಡ್ಡ ಒಂದು ಕ್ರೀಡಾ, ಅದರಲ್ಲಿ ಎಲ್ಲ ರೂಬಿ, ಮರಗದ ಮಣಿ, ಡೈಮಂಡ್, ಗೋಲ್ಡ್ ಎಲ್ಲ ಮಾಡಿ ಒಂದು ಕ್ರೀಡಾ ಸ್ವಾಮೀಜಿ ಕೊಟ್ಟು ಹೋಗ್ತಾರೆ. ಇದು ಯಾವಾಗಲೂ ನನ್ನ ಜ್ಞಾಪಕವಾಗಿ ಶೃಂಗೇರಿ ಮಠದಲ್ಲಿ ಇಟ್ಕೊಳ್ಳಿ. ಅದೇ ತರ ತಾವು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಎಗೇನ್ ಇದೆ ಕರ್ನಾಟಕದಲ್ಲಿರುವ ಇನ್ನೊಂದು ಬಹಳ ವಿಶೇಷ ಟೆಂಪಲ್. ಅದು ಉಡುಪಿ ಕಡೆ ಹೋಗಿದ್ದೀರನ, ಟಿಪ್ಪು ಸುಲ್ತಾನ್ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಗೋಲ್ಡ್ ಎಲ್ಲ ಕೊಡ್ತಾನೆ ಟೆಂಪಲ್ಗೂ. ಈ ಗೋಲ್ಡ್ ನಲ್ಲಿ ಏನೇನು ಇನ್ಕಮ್ ಬರುತ್ತೋ ಪೂಜೆ ಮಾಡಿನೋ. ಇವತ್ತು ಕೂಡ ತಾವು ಕೊಲ್ಲೂರು ಟೆಂಪಲ್ ಹೋಗಿದ್ದೀನ, ಈವ್ನಿಂಗ್ 6:30 ಗಂಟೆಗೆ ಏನ್ ಪೂಜಾ ಮಂಗಳಾರತಿ ನಮ್ಮ ದೇವಿಕ ಆಗ್ತದೋ ಮೂಕಾಂಬಿಕೆ ದೇವಿಗೂ, ಆ ಹೆಸರೇ ಬಂದು ಟಿಪ್ಪು ಆರತಿ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಹಾರ್ಡರ್ ಮಾಡ್ಲಿಕ್ಕೆ ಇವತ್ತು ಕೂಡ ಆರತಿ ಮಾಡ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಮುಸಲ್ಮಾನ್ ಸ್ಟೈಲ್ ನಲ್ಲಿ ಆಗುವ ಆರತಿ. ಇದು ಯಾಕೆ ತಮಗೆ ಈ ಮಾತು ಹೇಳ್ತಾ ಇದ್ದೀನಿ, ಹಿಸ್ಟ್ರಿ ಯಾವಾಗಲೂ ಡಿಸ್ಟಾರ್ಟ್ ಆಗಬಾರದು. ಹಿಸ್ಟ್ರಿ ಏನಿದೆ, ನಿಜ ಏನಿದೆ, ಅದು ಯಾವಾಗಲೂ ನಿಜವಾಗಿ ಇರಬೇಕು. ಸೊ ಈ ಸ್ಟೇಟ್ ಬಹಳ ಒಂದು ಒಳ್ಳೆಯ ಸೆಕ್ಯುಲರ್ ಸ್ಟೇಟ್. ಅದು ಎಲ್ಲಾ ಟೈಮ್ ನಲ್ಲಿ ಕೂಡ ಈ ಸ್ಟೇಟ್ ಹುಟ್ಟಿದೆ ಕೂಡ ಲ್ಯಾಂಗ್ವೇಜ್ ಕಾರಣದಲ್ಲಿ ಹುಟ್ಟಿದಾರನ್ನ ಕೂಡ ಯಾವಾಗಲೂ ಕೂಡ ಭಾಷೆ ಒಂದು ಪ್ರಧಾನ ಒಂದು ಅಂಗವಾಗಿದ್ದು ನಾವು ಕೂಡ ಸೆಕ್ಯುಲರ್ ಆಗಿ ಎಲ್ಲಾ ಧರ್ಮದವರು ಕೂಡ. ಇತ್ತೀಚೆಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಜಯಂತಿ ನಿನ್ನೆ ಮೊನ್ನೆ ಇತ್ತು. ಬಹಳ ಒಂದು ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪೇಪರ್ ನಲ್ಲಿ ತುಂಬಾ ಡಿಸ್ಕಷನ್ ಆಗಿತ್ತು. ಇದು ಯಾಕೆ ಈ ಮಾತು ತಮ್ಮ ಕೇಳ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಶೃಂಗೇರಿ ಮಠದಲ್ಲಿ ಒಂದು ಸಾರಿ ನಮ್ಮ ಟಿಪ್ಪು ಆರ್ಮಿ ಅವರು ಏನು ಸೇನಾಪತಿ ಪಡೆ ಸಿಪಾಯಿ ಪಡೆ ಇದೆ ಅವ್ರು ಹೋಗಿ ಒಂದು ಸಣ್ಣ ಒಂದು ಅಟ್ಯಾಕ್ ಮಾಡ್ತಾರೆ ಶೃಂಗೇರಿ ಮಠದಲ್ಲಿ, ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ. ಆ ದಿನ ಶೃಂಗೇರಿ ಗುರುಗಳು ಅವ್ರಿಗೂ ಏನ್ ಸೀತೆ ಸ್ವಾಮಿ ಇದ್ದಾರೆ ಬಹಳ ಅವ್ರಿಗೂ ಬೇಜಾರಾಗಿತ್ತು. ಅವರೊಂದು ಮೆಸೇಜ್ ಕಳಿಸ್ತಾರೆ ಟಿಪ್ಪು ಸುಲ್ತಾನ್, ನೀವು ಬಂದು ನಮ್ಮ ಮಠಕ್ಕೆ ಅಟ್ಯಾಕ್ ಮಾಡಿದಿರಲ್ವಾ, ಏನದು ತಪ್ಪಲ್ವಾ ಇದು. ಟಿಪ್ಪು ಸುಲ್ತಾನ್ ಹೇಳ್ತಾರೆ, ದಯವಿಟ್ಟು ಸಮಜಿಸ್ಬೇಕು, ಅದು ನಮ್ಮ ಗ್ರೂಪ್ ನಲ್ಲಿ ಯಾರೋ ಒಂದು ಮನುಷ್ಯ ವಿತೌಟ್ ಫಾಲೋಯಿಂಗ್ ಆರ್ಡರ್ಸ್ ಅವು ಬಂದು ಒಂದು ಮಾಡಿಬಿಟ್ಟಿದ್ದಾನೆ. ನಾನೇ ಪರ್ಸನಲಿ ಬಂದು ತಮಗೆ ಭೇಟಿ ಮಾಡಿ ನಿಮ್ಮಲ್ಲಿ ನಾನು ಸಮೀಕ್ಷೆ ಹೇಳ್ತೇನೆ. ಇಟ್ಸ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಟಿಪ್ಪು ಸುಲ್ತಾನ್ ನೋಡಿ ಬರ್ತಾರೆ, ಸ್ವಾಮೀಜಿಗೆ ಭೇಟಿ ಮಾಡ್ತಾರೆ, 240 ವಿಲೇಜಸ್ ಕೊಡ್ತಾರೆ ಶೃಂಗೇರಿ ಟೆಂಪಲ್. ನಾನು ಮಾಡಿದ ತಪ್ಪಕ್ಕೂ ನಮ್ಮ ಆರ್ಮಿ ಮಾಡಿದ ತಪ್ಪಕ್ಕೂ ಇಷ್ಟು ವಿಲೇಜ್ ನಾನು ಟೆಂಪಲ್ ಕೊಡ್ತಾ ಇದ್ದೀನಿ. ಈ ವಿಲೇಜ್ ಏನೇನು ಇನ್ಕಮ್ ಬರ್ತದೆ